ಭಾರತೀಯ ವಿದ್ಯಾರ್ಥಿ ಕಾಂಗ್ರೆಸ್ NSUನ ರಾಷ್ಟ್ರೀಯ ಕಾರ್ಯದರ್ಶಿಯಾದ ಫಹಾದ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರಾಜ್ಯ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ NSUನ ಪದಾಧಿಕಾರಿಗಳೇ, ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ಮೊದಲನೆಯದಾಗಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರ ನೇತೃತ್ವದಲ್ಲಿ, ನಮ್ಮ KPCC ಅಧ್ಯಕ್ಷರಾದ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಕಾರ್ಯಕ್ರಮದ ಹೆಸರು ಬಂದು ವಿದ್ಯಾರ್ಥಿ ನ್ಯಾಯ ಯಾತ್ರೆ ಅಂತ. ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕಾಂಗ್ರೆಸ್ಸು ಬಹಳ ವರ್ಷಗಳಿಂದ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಹಿಂದೆನೂ ಸಹ ಮಾಡಿದೆ, ಮುಂದೆನೂ ಸಹ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ವಿದ್ಯಾರ್ಥಿಗಳ ಪರವಾಗಿ ಬಹಳ ಎಲ್ಲ ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಭಾಳಷ್ಟು ಹೋರಾಟಗಳನ್ನ ಮಾಡಿದೆ. ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ಸೇತರ ಸರ್ಕಾರ ಇದ್ದರೂ ಸಹ ರಾಜ್ಯ ವಿದ್ಯಾರ್ಥಿ ಕಾಂಗ್ರೆಸ್ಸು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿದೆ. ಇದೇ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಹಕ್ಕನ್ನು ಸುಧಾರಣೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೀಬೇಕು ಅನ್ನೋದು ಒಂದೇ ಧ್ಯೇಯದಿಂದ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದೆ. ಇದರ ಹೆಸರು ವಿದ್ಯಾರ್ಥಿ ನ್ಯಾಯ ಯಾತ್ರೆ ಅಂತ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 35 ವಿಶ್ವವಿದ್ಯಾಲಯಗಳು, 35 ಯೂನಿವರ್ಸಿಟೀಸ್ಗೆ ರಾಜ್ಯ One second, sorry for disturbance. ಆಯ್ತಾ? ರಾಜ್ಯ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ, NSU ವತಿಯಿಂದ ವಿದ್ಯಾರ್ಥಿ ನ್ಯಾಯಯಾತ್ರೆ, ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ನಡೆಯುವ ಧರ್ಮಯಾತ್ರೆ. ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಪ್ರತಿಯೊಂದು ವಿಶ್ವವಿದ್ಯಾಲಯ ಮಟ್ಟದಲ್ಲೂ ಮಾಡಬೇಕನ್ನೋದು ರಾಜ್ಯ ಮಟ್ಟದ ಸಭೆಯಲ್ಲಿ ನಿರ್ಧಾರ ಆಗಿದೆ. ನಮ್ಮ ಕೀರ್ತಿ ಗಣೇಶ್ ಅವರ ನೇತೃತ್ವದಲ್ಲಿ 35 ವಿಶ್ವವಿದ್ಯಾಲಯಗಳಿಗೂ ಸಹ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು, ಏನಿದೆ, ಯಾವುದೇ ಒಂದು ಸ್ಕಾಲರ್ಶಿಪ್ ಸಮಸ್ಯೆ ಇರ್ಬೋದು, ಇಲ್ಲ ಸರ್ಕಾರದಿಂದ ನೀಡ್ತಕ್ಕಂಥ ಸೌಲಭ್ಯಗಳ ಸಮಸ್ಯೆ ಇರ್ಬೋದು, ಹಾಸ್ಟೆಲ್ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗಳ ಏನು ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಅವನದೇ ಆದ ಹಕ್ಕು ಏನಿದೆ ಅವರಿಗೆ ಸರಿಯಾದ ರೂಪದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಬೇಕು. ಈ ರೀತಿಯಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳ ತೊಂದರೆ ಏನಿದೆ, ಅವರ ತಾಪತ್ರಗಳೇನಿದೆ, ಅದನ್ನು ನಮ್ಮ ಏನು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಸಮಿತಿಗಳು, ಜಿಲ್ಲಾ NSU ಸಮಿತಿಗಳಿರ್ಬೋದು, ಜಿಲ್ಲಾ ತಾಲೂಕು NSU ಸಮಿತಿಗಳಿರ್ಬೋದು, ಯೂನಿವರ್ಸಿಟಿಲಿ ಇರ್ತಕ್ಕಂಥ ಸಮಿತಿಗಳಿರ್ಬೋದು, ಅವರ ಮುಖಾಂತರ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರ ನೇತೃತ್ವದಲ್ಲಿ ಮಾಡಬೇಕನ್ನೋ ನಿರ್ಧಾರ ಮಾಡಿದ್ದೇವೆ. ಪ್ರತಿಯೊಂದೂ ಈ ಯಾತ್ರೆ ಯಾವ ರೀತಿ ಇರ್ತದೆ ಹಾಗೂ ಯಾವ ರೀತಿ ಸಾಗ್ತದೆ, ಮುಂದೆ ನಾವು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ, ಯೋಜನೆಯನ್ನು ನಾವು ಮಾಡ್ತೀವಿ ಅನ್ನೋದನ್ನು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓವರ್ ಟು ಕೀರ್ತಿ ಗಣೇಶ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ KPCC ಜನರಲ್ ಸೆಕ್ರೆಟರಿ ಆದ ಹಾಗೂ ಮತ್ತು NSUನ ಉಸ್ತುವಾರಿಗಳಾದ ಬಸವಣ್ಣನವರೇ, ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಫಾದ್ರವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಜಯ್ರವರೇ,
ಕಲೀಮ್ರವರೇ, ಮಧುರವರೇ, ರಾಕೇಶ್ ಅವರೇ, ಮತ್ತು ಜಿಲ್ಲಾ ಪದಾಧಿಕಾರಿಗಳಾದ ಲಕ್ಷಯ ರಾಜರವರೇ, ಮತ್ತು ಅಮಿತ್ ಚೌಹಾಣ್ರವರೇ, ಶಿವರವರೇ, ಮತ್ತು ಮತ್ತೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಿಶ್ಚಯ್ ಗೌಡರವರೇ, ಮತ್ತು ಎಲ್ಲ ನನ್ನ ಸ್ನೇಹಿತರೆ, ಇವತ್ತು ವಾಸ್ತವವಾಗಿ ವಿದ್ಯಾರ್ಥಿಗಳು ಎಲ್ಲ ರೀತಿಯಲ್ಲಿಯೂ ಕೆಲವೊಂದು ಸಮಸ್ಯೆಗಳನ್ನ ಹೆಚ್ಚಿನ ರೀತಿಯಲ್ಲಿ ಅನುಭವಿಸ್ತಿದ್ದಾರೆ. ಎಲ್ಲರಿಗೂ ಗೊತ್ತಿರೋದೇ ಮುಂಚೆ ಒಂದು ಎಲೆಕ್ಷನ್ ಬಾಡಿ ಇತ್ತು, ಈಗ ಎಲೆಕ್ಷನ್ ಬಾಡಿ ಇಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ನಿಟ್ಟಿನಲ್ಲಿ ಏನೇ ಸಮಸ್ಯೆ ಆಯಿತು ಅಂತಂದ್ರೂ ಅವ್ರಿಗೆ ಹೇಳ್ಕೊಳೋದಕ್ಕೆ ಅಥವಾ ಅದನ್ನ ವ್ಯಕ್ತಪಡಿಸೋದಕ್ಕೆ ಯಾವುದೇ ರೀತಿಯಾದಂತಹ ವೇದಿಕೆ ಇಲ್ಲ. ಸೊ ಹಾಗಾಗಿ ನಾವು NSU ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ವರುಣ್ ಚೌಧರಿ ಅವರು ಮತ್ತು ರಾಷ್ಟ್ರೀಯ ನಮ್ಮ ಉಸ್ತುವಾರಿಗಳಾದ ಐರಾಜ್ ಮುಲ್ಲಾರವರು, ಇಲ್ಲಿ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಮತ್ತು ಮತ್ತೊಬ್ಬರು ನಮ್ಮ GC ಚಂದ್ರಶೇಖರ್ ಅವರು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು, ಅವರ ನೇತೃತ್ವದಲ್ಲಿ ನಾವು ವಿದ್ಯಾರ್ಥಿ ನ್ಯಾಯ ಯಾತ್ರಾ ಅಂತ ಒಂದು ಮಾಡ್ತಾಯಿದ್ವಿ. ಹೋದ ವರ್ಷ ಸಹ ನಾವು ಒಂದು ಕ್ಯಾಂಪಸ್ ಗೇಟ್ ಮೀಟನ್ನು ಮಾಡಿದ್ವಿ. ಅದು ಭಾಳ ಎಫೆಕ್ಟಿವ್ ಆಯಿತು. ಅದನ್ನು ಮುಂದುವರೆದ ಭಾಗವಾಗಿ ಇವತ್ತು ನಾವು ವಿದ್ಯಾರ್ಥಿ ನ್ಯಾಯ ಯಾತ್ರೆನ ಮಾಡ್ತಾಯಿದ್ದೀವಿ. ನೀವೆಲ್ಲ ಬಹುಶಃ ಕೇಳ್ಬೋದು, ಏನಿದು ಯಾತ್ರೆ, ಯಾವ ರೀತಿಯಲ್ಲಿ ನಡೆಯುತ್ತೆ, ಏನಿದ್ರ ಮಹತ್ವ ಏನು ಅಂತ. ಇದು ಒಂದು ಲೀಫ್ಲೆಟ್ನ ಚಿಕ್ಕದಾಗಿ ಈ ನಂಬರು, ಈ ಸ್ಕ್ಯಾನರು ನಾವು ವಿದ್ಯಾರ್ಥಿಗಳಿಗೆ ಎಲ್ಲ ಕಾಲೇಜಲ್ಲಿರೋ ಕ್ಲಾಸಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಸೊ ಅವ್ರಿಗೆ ನಾವು ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಸಹ ನಾವು ಅವ್ರಿಗೆ ಮನವರಿಕೆ ಮಾಡ್ತೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗುತ್ತೆ ಅಂತಂತಂದರೆ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಕಾಲೇಜು ಮಟ್ಟದಲ್ಲಾಗಿರ್ಬೋದು ಅಥವಾ ಯೂನಿವರ್ಸಿಟಿ ಮಟ್ಟದಲ್ಲಾಗಿರ್ಬೋದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಉದ್ಭವ ಆದಾಗ ಅಥವಾ ಅಲ್ಲಿ ಏನಾದರೂ ಅಡ್ಮಿಷನ್ಸ್ ಆಗಿರ್ಬೋದು, ಫೀಸ್ದಾಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅಂತ ಹೇಳಿದ್ರೆ ನಾವು ಇಂಟರ್ವ್ಯೂನ್ ಮಾಡ್ಬೋದು. ನಮ್ಮ ಅವಶ್ಯಕತೆ NSUನ ಅವಶ್ಯಕತೆ ಯಾವಾಗ ಅವ್ರಿಗೆ ಬರುತ್ತೋ ಆವಾಗ ನಾವು ಅವ್ರಿಗೆ ಅಲ್ಲಿ ಹೋಗಿ ಸಾಲ್ವ್ ಮಾಡೋಂಥ ಒಂದು ಸಿಸ್ಟಮನ್ನು ನಾವು ಡಿಜಿಟಲಾಗಿ ನಾವು ಇವತ್ತು ಮಾಡ್ತಾಯಿದ್ದೀವಿ. ಸೊ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಅವ್ರಿಗೆ ಒಂದು ಚೈನ್ ಲಿಂಕಾಗಿ ನಾವು ನಿಂತ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ NSU ಮುಖಂಡರ ಪರವಾಗಿ ನಾನು ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಎರಡನೇದಾಗಿ, ಕೆಲವೊಂದು ವಿದ್ಯಾರ್ಥಿಗಳಿಗೆ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮಾಹಿತಿಯ ಕೊರತೆ ಇರುತ್ತೆ. ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯ ಕೊರತೆ ಇರುತ್ತೆ, ಅಥವಾ ಬೇರೆ ಬೇರೆ ಸರ್ಕಾರಿ ಸವಲತ್ತು ಬಗ್ಗೆ ಮಾಹಿತಿಯ ಕೊರತೆ ಇರುತ್ತೆ. ಯುವ ನಿಧಿ ಆಗಿರ್ಬೋದು, ಬೇರೆ 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 ನಮ್ಮ ನಿಗಮದಲ್ಲೇ ಉದಾಹರಣೆ ತೊಗೊಂಡ್ರೆ ಅರಿವು ಶಿಕ್ಷಣ ಲೋನ್ಸ್ ಇದೆ. ಆ ರೀತಿಯಲ್ಲಿ ಅನೇಕ ಯೋಜನೆಗಳು ನಮ್ಮ ಸರ್ಕಾರ ವತಿಯಿಂದ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದ್ದಾರೆ. ಸೊ ಆ ಒಂದು ನಾಲೆಜನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಮತ್ತು ಆ ಇನ್ಫಾರ್ಮೇಷನ್ನ ವಿದ್ಯಾರ್ಥಿಗಳಿಗೆ ಒದಗಿಸ್ಬೇಕು ಅಂತ ಈ ಸ್ಕ್ಯಾನರ್ ಮುಖಾಂತರ ಅವರು ಯಾವಕ್ಕೆ ಸ್ಪೋರ್ಟ್ಸ್ಗೆ ಏನು ಆ್ಯಪ್ ಮಾಡಿರ್ತಾರೆ ಅವನ್ನ ನಾವು ಟ್ರ್ಯಾಕ್ ಮಾಡಿ ಆ ಇನ್ಫಾರ್ಮೇಷನ್ನ ಸಹ ಅವ್ರಿಗೆ ಪ್ರೊವೈಡ್ ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲೂ ಸಹ ಈ QR ಕೋಡ್ ಸ್ಕ್ಯಾನರು ಮತ್ತು ಈ ನಂಬರು ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನು ಮುಂದುವರೆದ ಭಾಗವಾಗಿ ಯಾವುದೇ ರೀತಿಯಲ್ಲಿ ಜಾಬ್ ಓಪನಿಂಗ್ಸ್ ಇರ್ಬೋದು, ಅಥವಾ ನಮಗೆ ಯಾರಾದರೂ ಬಂದು ನಮಗೆ ಇನ್ಫಾರ್ಮ್ ಮಾಡಿದಾಗ ನಾವು ಅನೇಕ ಇನ್ಫಾರ್ಮೇಷನ್ಗಳನ್ನ ವಿದ್ಯಾರ್ಥಿಗಳಿಗೆ ನಾವು ಮನವರಿಕೆ ಮಾಡ್ಬೋದು ಮತ್ತು ತಿಳಿಸ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವಿವತ್ತು ಈ ಒಂದು ವಿದ್ಯಾರ್ಥಿ ನ್ಯಾಯ ಯಾತ್ರೆ ಅಂತ ಏನು ನ್ಯಾಯ ಯಾತ್ರೆ ವಿದ್ಯಾರ್ಥಿಗಳಿಗೋಸ್ಕರ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಈ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಎಲ್ಲ ಕಾಲೇಜುಗಳಿಗೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿರುವ ರಾಜ್ಯ ಉಸ್ತುವಾರಿಗಳು ಆ ಜಿಲ್ಲೆಗೆ ಭೇಟಿ ನೀಡಿ, VCಗಳಿಗೆ ಭೇಟಿ ನೀಡಿ, ಮತ್ತು ಎಲ್ಲ ಕಾಲೇಜಸ್ಗೂ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಭೇಟಿ ನೀಡಿ ಈ ಒಂದು ಪಾಂಪ್ಲೆಟ್ನ ವಿದ್ಯಾರ್ಥಿಗಳಿಗೆ ತಿಳಿಸೋವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಅದರ ಮುಂದುವರೆದ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆ ಬರುತ್ತೆ, ಸರ್ಕಾರದಿಂದ ಏನು ಅವಶ್ಯಕತೆ ಇದೆ ಅದನ್ನೆಲ್ಲನೂ ಕಲೆಕ್ಟಿವ್ ಆಗಿ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ನಮ್ಮ ಉಸ್ತುವಾರಿಗಳಾದ GC ಚಂದ್ರಶೇಖರ್ ಅವ್ರಿಗೆ, ಬಸವಣ್ಣನವ್ರಿಗೆ ನಾವು ಕೂತ್ಕೊಂಡು ಅದನ್ನ ತಿಳಿಸಿ ಅದನ್ನು ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಜುಕೇಷನ್ ಮಿನಿಸ್ಟ್ರಿಗೆ ಸಹ ನಾವು ಆ ಒಂದು ನೋಟನ್ನು ಕೊಟ್ಟು ಇದೆಲ್ಲ ಸವಲತ್ತುಗಳನ್ನ ವಿದ್ಯಾರ್ಥಿಗಳು ಮಾಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಸೊ ಇದು ಈ ಕಾರ್ಯಕ್ರಮದ ಉದ್ದೇಶ. ಮತ್ತು ಈ ಕಾರ್ಯಕ್ರಮ ಬರೀ ಕಲೆಕ್ಟ್ ಮಾಡಿ ಬಿಡೋದಲ್ಲ, ಸರ್ಕಾರಕ್ಕೂ ಸಹ ನಾವು ಈ ಕಾರ್ಯಕ್ರಮದ ಏನು ಔಟ್ಪುಟ್ ಏನು ಬಂದಿದೆ, ಏನು ಆಚೆ ಬಂದಿದೆ ವಿದ್ಯಾರ್ಥಿಗಳ ಸಮಸ್ಯೆ, ಅದನ್ನು ನಾವು ಸರ್ಕಾರದ ತಿಳಿಸಿ
ಅವರ ಬೆಂಬಲದಿಂದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅನುಕೂಲ ಆಗೋ ಥರ ನಾವು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಇದಿಷ್ಟ ಆಗಿರುತ್ತೆ. ರಿಲೀಸ್ ಮಾಡಿಬಿಡಿ. ಥ್ಯಾಂಕ್ ಯು. ಏನಾದರೂ ಪ್ರಶ್ನೆ ಏನಾದ್ರು? ಅಲ್ಲ, ರಿಲೀಸ್ ಮಾಡಿಬಿಡಿ, ಇದನ್ನು ಡಿಸ್ಪ್ಲೇ ಮಾಡಿಬಿಡಿ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ಈ ಪೋಸ್ಟರನ್ನು ರಿಲೀಸ್ ಮಾಡ್ತಾ ಇದ್ದೇವೆ, ನೋಡ್ಬೋದು. ಬರೀ ಎಲ್ಲ ಕನ್ನಡದಲ್ಲಿಂದ ಕನ್ನಡದಲ್ಲ ಮಾಡಿ ಕನ್ನಡ ಥ್ಯಾಂಕ್ ಯು. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಸರ್, ಎಲ್ಲ ಗೌರ್ಮೆಂಟ್ ಅಫಿಲಿಯೇಟೆಡ್ ಯೂನಿವರ್ಸಿಟೀಸು, ಅಫಿಲಿಯೇಟೆಡ್ ಕಾಲೇಜಸ್ಸು ಎಲ್ಲ ಕಡೆನೂ ನಾವು ಹೋಗ್ತೀವಿ. ಸರ್, ಇದು ಎಲ್ಲ ಕಾಲೇಜಸ್ಗೂ ಹೋಗಿ ನಾವು ಫಸ್ಟು ಲೀಫ್ಲೆಟನ್ನು ಕೊಡ್ತೀವಿ. ಸೊ ಈ ಲೀಫ್ಲೆಟ್ನ ನಾವು ಅವ್ರಿಗೆ ರಿಜಿಸ್ಟ್ರ್ ಮಾಡಿಸಿ ಅವ್ರಿಗೆ ಏನೇನು ಸಮಸ್ಯೆಗಳಿದೆ, ಏನೇನು ಸ್ಥಳೀಯ ಏನೇನು ಇಶ್ಯೂಸ್ ಇದೆ ಅದನ್ನೆಲ್ಲ ನಾವು ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಾವು ಮುಂದುವರೆದ ಭಾಗವಾಗಿ ಸರ್ಕಾರಕ್ಕೆ ಒಂದು ಮನದಟ್ಟು ಮಾಡೋ ರೀತಿಯಲ್ಲಿ ನಾವು ಮಾಡ್ತೀವಿ. ಸರ್, ಸರ್ ಇದು ಇಟ್ ಈಸ್ ನಾಟ್ ಅ ಗೌರ್ಮೆಂಟ್ ಪ್ರೋಗ್ರಾಮ್ ಸರ್, ಇದು NSA ಕಾರ್ಯಕ್ರಮ. ಸೊ ಎಲ್ಲ ಇನ್ಫಾರ್ಮೇಷನ್ ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಸರ್. ದಟ್ ಈಸ್ ವೈ ವಿ ಹ್ಯಾವ್ ಡನ್ ದಿಸ್. ಅದಕ್ಕೋಸ್ಕರ ನಾವು ಇದು ಮಾಡಿರೋದು. ಎಷ್ಟೋ ಜನ ಕಾಲೇಜ್ ಪಾಸ್ ಔಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಇಲ್ಲ. ಅವ್ರಿಗೆ ಹೆಂಗೆ ಅಪ್ಲೈ ಮಾಡಬೇಕು, ಏನು ಮಾಡಬೇಕು, ಎಲ್ಲೋ ಕೇಳಬೇಕು, ಯಾವ ನಿಟ್ಟಿನಲ್ಲಿ ಅದನ್ನ ಮಾಡಬೇಕು ಅಂತ ಅವ್ರಿಗೆ ಅಪ್ಡೇಟ್ ಸಿಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ವಿದ್ಯಾರ್ಥಿ ನ್ಯಾಯಯಾತ್ರೆ ಮಾಡ್ತಾ ಇರೋದು. ಗೌರ್ಮೆಂಟ್ ಫೆಸಿಲಿಟೀಸಿಂದ ಇರ್ಬೋದು, ಯಾವುದೇ ಗೌರ್ಮೆಂಟಲ್ಲಿದೆ ಅದನ್ನೆಲ್ಲ ನಾವು ಲಿಸ್ಟ್ ಔಟ್ ಮಾಡಿ ನಾವು ಅವ್ರಿಗೆ ಈ ಒಂದು QR ಕೋಡಿನ ನಮಗೇನು ಕಾಂಟ್ಯಾಕ್ಟ್ ಮಾಡಿರ್ತಾರೋ ಅದನ್ನು ಅವ್ರಿಗೆ ಕಳಿಸೋಂಥ ರೀತಿಯಲ್ಲಿ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ. ಇದ್ರದ್ದು ಕನ್ನಡ ವರ್ಷನ್ ಇದೆ, ಅದರದ್ದೊಂದು ಡಿಸ್ಪ್ಲೇ ಮಾಡ್ತೀವಿ. ಥ್ಯಾಂಕ್ ಯು. NSAನ ಪ್ರೆಸ್ ಮೀಟ್ಗೆ ಬಂದು ವಿದ್ಯಾರ್ಥಿಗಳ ನ್ಯಾಯಯಾತ್ರೆಯಲ್ಲಿ ಭಾಗವಹಿಸಿ ಎಲ್ಲ ಕವರೇಜ್ ಮಾಡಿಕೊಟ್ಟಿರೋ ಎಲ್ಲ ಮಾಧ್ಯಮದವರಿಗೆ ನಾನು ಧನ್ಯವಾದ ತಿಳಿಸಿ, 9 ಯೂನಿವರ್ಸಿಟಿಗಳನ್ನು ಮುಚ್ಚುವಂತ ಅಥವಾ ಅದರ ವಿಚಾರವು ಗೊಂದಲಗಳು ಏರ್ಪಟ್ಟಿದೆ. ಈ ವಿಚಾರದಲ್ಲಿ NSU ಸ್ಟ್ಯಾಂಡ್ ಏನು, NSU ಏನು ಮಾಡಿದೆ? ಸರ್, ನಾವು 9 ಯೂನಿವರ್ಸಿಟಿ ವಿಚಾರ ಮಾತಾಡೋದಾಯಿತು ಅಂತಂತಂದರೆ ಅದರಲ್ಲಿ ಬೇರೆ ಟೆಕ್ನಿಕಲಿಟಿ ಭಾಳ ಇದೆ.
ಸೊ ನೀವು ಅದನ್ನು ನೋಡೋಕೆ ಹೋಯ್ತು ಅಂತಂದರೆ ಯೂನಿವರ್ಸಿಟಿ ರೆಗ್ಯುಲೇಷನ್ ಪ್ರಕಾರ ಯೂನಿವರ್ಸಿಟಿಗೆ ಯಾವ್ಯಾವ ಇಂಪಾರ್ಟೆನ್ಸ್ ಇರಬೇಕು ಅಂತ ಫಸ್ಟು ನಾವೆಲ್ಲನೂ ಅದನ್ನು ಓದಬೇಕಾಗುತ್ತೆ. ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತಂತಂದರೆ ಅದರದ್ದೇ ಆದಂತಹ ಒಂದು ಮಹತ್ವ ಮತ್ತು ಫೆಸಿಲಿಟೀಸು ಘನತೆ ಗೌರವವನ್ನು ಇರಬೇಕಾಗುತ್ತೆ. ಸೊ ಹಾಗಾಗಿ ಮುಂಚೆ ಇರೋ ಸರ್ಕಾರ ಏನಿತ್ತು ಅದನ್ನು ಯಾವುದನ್ನು ಪಾಲನೆ ಮಾಡದೆ 9 ಯೂನಿವರ್ಸಿಟಿಯನ್ನು ಅನೌನ್ಸ್ ಮಾಡಿದ್ರು. ಆದರೆ ಅನೌನ್ಸ್ ಮಾಡಬೇಕಾದ್ರೆ ಅವರು ಸುಮ್ಮನೆ ಮೌಖಿಕವಾಗಿ ಅನೌನ್ಸ್ ಮಾಡಿ ಒಬ್ಬ VCನ ಇಟ್ಟು ರಿಜಿಸ್ಟ್ರನ್ನ ಇಟ್ಟು ಬಿಟ್ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತಹ ಸೌಲಭ್ಯ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಯಾವುದನ್ನೂ ಸಹ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಇವತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ದೃಷ್ಟಿನಲ್ಲಿ ನೋಡೋದಾಯಿತು ಅಂತಂತಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಓದಿರೋ ವಿದ್ಯಾರ್ಥಿಗಳ ಕ್ವಾಲಿಟಿ ಆಫ್ ಎಜುಕೇಷನ್ ಏನಿರುತ್ತೆ ಅದೇ ಬೇರೆ ಯೂನಿವರ್ಸಿಟಿನಲ್ಲಿ ಇರುತ್ತೆ. ಅದನ್ನ ಇಂಪ್ರೂವೈಸ್ ಮಾಡಬೇಕು, ಅದು ಸಿಂಗಲ್ ಲೈನಲ್ಲಿ ಬರಬೇಕು ಎಲ್ಲ ಯೂನಿವರ್ಸಿಟೀಸು. ಆ ಒಂದು ಉದ್ದೇಶದಲ್ಲಿ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ, ನಾನು ಮಾನ್ಯ ನಮ್ಮ ಎಜುಕೇಷನ್ ಮಿನಿಸ್ಟರ್ ಸರ್ಗೂ ಮಾತಾಡಿದೆ. ಸುದೀರ್ಘ ಅವರು ನನ್ನ ಹತ್ರ 2.5 ಅವರ್ ಚರ್ಚೆ ಮಾಡಿದ್ದಾರೆ. ಅವರು ಸಹ ಎಲ್ಲ ಪಾಯಿಂಟ್ಸನ್ನು ಎಲ್ಲ ಡಿಸ್ಕಷನ್ನ ಮಾಡಿದ್ದಾರೆ. ಸರ್ಕಾರ ಸೂಕ್ತ ನಿರ್ಧಾರ ತಗೊಳುತ್ತೆ ಅಂತ ನಾನು ನಂಬಿದ್ದೇನೆ. ಯಾಕಂದರೆ ಒಂದು ವಿಶ್ವವಿದ್ಯಾಲಯ ಓಪನ್ ಆಗಬೇಕು ಅಂದರೆ ಬರೀ ರಾಜ್ಯ ಮಟ್ಟದಲ್ಲಿ ಫಂಡ್ಸ್ ಕೊಡೋದಲ್ಲ, ಅದಕ್ಕೆ ಕೇಂದ್ರ ಮಟ್ಟದಲ್ಲೂ ಹಣಕಾಸು ಅವಶ್ಯಕತೆ ಇರುತ್ತೆ. ಸೊ ಒಂದು ಕ್ವಾಲಿಟಿ ಮತ್ತು ಆ ಒಂದು ವಿದ್ಯಾರ್ಥಿಗಳಿಗೆ ಸಿಗೋಂಥ ಎಕ್ಸ್ಪೋಜರ್ನ ನಾವು ಹಾಳು ಮಾಡಬಾರ್ದು. ಸೊ ಅವನು ಬೇರೆ ಕಡೆ ಹೋದಾಗ ಯೂನಿವರ್ಸಿಟಿ ಪದವಿಯನ್ನು ಇಟ್ಕೊಂಡು ಬೇರೆ ಕಡೆ ಹೋದಾಗ ಕಾಂಪಿಟೇಟಿವಲ್ಲಿ ಇರಬೇಕಾದ್ರೆ ಸಮಾಜದಲ್ಲಿ ಅವನಿಗೆ ಎಲ್ಲ ಥರ ಅವಕಾಶಗಳು ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ಡಿಸಿಷನ್ ತೊಗೊಳ್ತಿರೋ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಅವರು ನೋಡ್ತಾ ಇದ್ದಾರೆ. ಈಗ ಒಂದು ಯೂನಿವರ್ಸಿಟಿಗೆ ನೀವು ಉದಾಹರಣೆ ತೊಗೊಳಕ್ಕಾಯ್ತು ಅಂತಂದರೆ ಅನೇಕ ಸರಿ ನಾವೇ ಗಲಾಟೆ ಮಾಡಿದ್ದೀವಿ. ಇಲ್ಲಿ ಮಾರಣಿ ಕಾಲೇಜಲ್ಲಿ ನೀವು ನೋಡಿರ್ಬೋದು, ಮಾರಣಿ ಕ್ಲಸ್ಟರ್ ಯೂನಿವರ್ಸಿಟಿನ ಮಾಡಿದ್ದಾರೆ. ಅದು ಒಂದೇ ಒಂದು ಕಾಲೇಜ್ಗೆ ಯೂನಿವರ್ಸಿಟಿನ ಮಾಡಿದರು. ನೀವು ಅದೇ 2017 2015-16 ನೋಡೋದಾಯಿತು ಅಂತಂದರೆ ಅಲ್ಲಿ ಸ್ಟ್ರೆಂತು ಏನಿಲ್ಲ ಅಂತಂದ್ರೆ 8,000ಕ್ಕೂ ಜಾಸ್ತಿ ಇತ್ತು. ನಿಮಗೆ ಅಡ್ಮಿಷನ್ ಸಿಗೋದು MLA ರೆಕಮೆಂಡೇಷನ್, ಮಿನಿಸ್ಟರ್ ರೆಕಮೆಂಡೇಷನ್ ತೊಗೊಂಡೋದ್ರೂ ಅಲ್ಲಿ ಅಡ್ಮಿಷನ್ನು ಹಾಸ್ಟೆಲ್ ಸಿಗೋದು ಭಾಳ ಕಷ್ಟ ಇತ್ತು. ಇವತ್ತು 3,000 ಜನ ಇಲ್ಲ ಅದನ್ನ ಕ್ಲಸ್ಟರ್ ಯೂನಿವರ್ಸಿಟಿ ಮಾಡೋದ್ಮೇಲೆ. ಸೊ ಏಕಾಏಕಿ ಆ ಥರ ದೊಡ್ಡ ತೀರ್ಮಾನಗಳು ತೊಗೊಳಕ್ಕೂ ಮುಂಚೆ ಅದನ್ನ ವಿದ್ಯಾರ್ಥಿಗಳ ಭವಿಷ್ಯ ಅಂದರೆ ಒಂದು ಲೈಫ್ ವಿದ್ಯಾರ್ಥಿ ಭವಿಷ್ಯ ಅಡಗಿರೋದ್ರಿಂದ ಭಾಳಷ್ಟು ವಿಚಾರಗಳನ್ನ ಆಲೋಚನೆ ಮಾಡಬೇಕಾಗಿದೆ. 10 ಕಾಲೇಜ್ಗೆ 20 ಕಾಲೇಜ್ಗೆ ಒಂದು ಯೂನಿವರ್ಸಿಟಿ ಮಾಡೋದಾಯಿತು ಅಂತಂದರೆ ನಾವು ಇಂಡೈರೆಕ್ಟ್ಲಿ NEPನ ತೊಗೊಂಡ್ಬರ್ತಾಯಿದ್ದೀವಿ ಅನ್ನೋ ಒಂದು ಸ್ಟೇಟ್ಮೆಂಟೇ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಯಾವ ರೀತಿಯಲ್ಲಿ ಮಾನದಂಡಗಳೇನಿದೆ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರ ಒಂದು ನಿಲುವು ತೊಗೊಳುತ್ತೆ ಅಂತ ನಾವು ಭಾವಿಸ್ತೀವಿ. ಥ್ಯಾಂಕ್ ಯು. Thank you.